ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇಡೀ ರಾಜ್ಯದಲ್ಲಿ ಎಂಥ ಸೆಕೆ ಅನುಭವ ಆಗ್ತಾ ಇದೆ ಅಂತಂದರೆ ಮೈಯೆಲ್ಲ ಉರಿಯುವಂಥ ಸೆಕೆ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಅನುಭವ ಆಗ್ತಾ ಇರುವಂಥದ್ದು ಜನರಿಗೆ. ಸೊ ಇದರ ನಡುವೆಯೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಆಗ್ತಾ ಇದೆ. ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇದೆ, ಕೆಲವು ಕಡೆ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ, ಆದರೂ ಕೂಡ ಬಿಸಿಗಾಳಿ ಇದೆ. ಸೆಕೆಗೆ ಅಂದರೆ ಈ ಹ್ಯುಮಿಡಿಟಿ, ಆರ್ದ್ರತೆ ಅಂತ ನಾವೇನು ಕರಿತೀವಿ, ಅದಕ್ಕೇನು ಕಡಿಮೆ ಇಲ್ಲ, ಆದರೂ ಕೂಡ ಮಳೆ ಬೀಳುತ್ತಾ ಇದೆ. ಸೊ ಇನ್ನೂ 2-3 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಬೀಳುವಂಥ ಮುನ್ಸೂಚನೆಯನ್ನು ರಾಜ್ಯ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಸೊ ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮುಂದಿನ 2-3 ದಿನಗಳ ಕಾಲ ಮಳೆ ಅಲರ್ಟ್ ಇದೆ, ಯಾವ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಇದೆ, ಆರೆಂಜ್ ಅಲರ್ಟ್ ಇದೆಯಾ, ಏನೆಲ್ಲ ಫೋರ್ಕ್ಯಾಸ್ಟ್ ಇದೆ, ಹವಾಮಾನ ವರದಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮುಖ್ಯವಾಗಿ 19 ಜಿಲ್ಲೆಗಳಿಗೆ ಇನ್ನೊಂದು 2-3 ದಿನಗಳಲ್ಲಿ ರಾಜ್ಯದಲ್ಲಿ ಮಳೆಯಾಗುವಂಥ ಒಂದು ಸಾಧ್ಯತೆಯನ್ನು, ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಈ 19 ಜಿಲ್ಲೆಗಳ ಪೈಕಿ ಬೀದರ್, ಯಾದಗಿರಿ, ಬೆಳಗಾವಿ, ಕೊಪ್ಪಳ, ಗದಗ, ಧಾರವಾಡ, ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಸೊ ಇಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಭಾರತೀಯ ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂಥ, ಅಂದರೆ ಈ 19 ಜಿಲ್ಲೆಗಳ ಪೈಕಿ 15 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇದರ ಜೊತೆಗೆ 4 ಜಿಲ್ಲೆಗಳಿಗೆ ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿರುವಂಥದ್ದು. ಅಂದರೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳುವಂಥ ಸಾಧ್ಯತೆ ಇದೆ. ಮತ್ತು ಈಗ ನಾನು ಆರೆಂಜ್ ಅಲರ್ಟ್ ಅಂತ ಯಾವ್ಯಾವ ಜಿಲ್ಲೆಗಳು ಹೇಳಿದೆ, 4 ರಾಯಚೂರು ಇರ್ಬೋದು, ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ಈ 4 ಜಿಲ್ಲೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗುವಂಥ ಒಂದು ಸಾಧ್ಯತೆಯನ್ನು, ನಿರೀಕ್ಷೆಯನ್ನು ತಜ್ಞರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ 19 ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ 2-3 ದಿನಗಳಲ್ಲಿ ಅಂತ ಒಂದು ಫೋರ್ಕ್ಯಾಸ್ಟ್ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಸೆಕೆ ಇದೆ. ಸೆಕೆಯ ಜೊತೆಗೆ ರಾಯಚೂರು ಮತ್ತು ಯಾದಗಿರಿಯಲ್ಲಂತೂ 40 ಡಿಗ್ರಿ ಸೆಲ್ಸಿಯಸ್ ದಾಟಿ ಸೆಕೆ ತಾಪಮಾನ ದಾಖಲಾಗ್ತಾ ಇರುವಂಥದ್ದು. ಇದರ ನಡುವೆಯೂ ಕೂಡ ಮಳೆ ಬೀಳ್ತಾ ಇರುವಂಥದ್ದು ಒಂದು ಸ್ವಲ್ಪ ಉಷ್ಣಾಂಶ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಈ ಬಾರಿ ಎಲ್ ನಿನೋ ಎಫೆಕ್ಟ್ ಕೂಡ ಇಡೀ ದೇಶದ ಮೇಲೆ ತಟ್ಟಿರುವ ಹಾಗೆ ರಾಜ್ಯಕ್ಕೂ ಕೂಡ ಅದರ ಇಂಪ್ಯಾಕ್ಟ್ ಇರುತ್ತೆ. ಸೊ ಹೀಗಾಗಿ ಮುಂಗಾರು ಪ್ರವೇಶ ಮಾಡೋದು ಸ್ವಲ್ಪ ಡಿಲೇ ಆಗ್ಬೋದು. ಹೀಗಾಗಿ ಈ ಪೂರ್ವ ಮುಂಗಾರು ಮಳೆ ಬೀಳ್ತಾ ಇರುವಂಥದ್ದು ಭೂಮಿಗೆ ಮತ್ತು ಜನರಿಗೆ, ರೈತರು ಇರ್ಬೋದು ಅಥವಾ ಏನು ಜಾನುವಾರುಗಳಿಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದು ರೀತಿ ಅನುಕೂಲ ವಾತಾವರಣವನ್ನು, ಪೂರಕವಾಗಿರುವಂಥ ವಾತಾವರಣ ಸೃಷ್ಟಿ ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಮಳೆ ಬೀಳ್ತಾ ಇದ್ರೂ ಕೂಡ ಹ್ಯುಮಿಡಿಟಿ ಕರಾವಳಿ ಭಾಗದಲ್ಲಿ ಕಡಿಮೆ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬಿಸಿ ಮತ್ತು ಒಂದು ರೀತಿಯ ತೇವಾಂಶ, ವಾತಾವರಣದಲ್ಲಿರುವಂಥ ತೇವಾಂಶ ಕಡಿಮೆ ಇರುತ್ತೆ ಮಳೆ ಬಿದ್ದರೂ ಕೂಡ. ಇದು ಹ್ಯುಮಿಡಿಟಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಜಾಸ್ತಿ ಮಾಡಿದ್ರೆ ಜನರಿಗೆ ಮಳೆ ಬರ್ತಿದೆ ಅನ್ನೋದೊಂದು ಬಿಟ್ಟರೆ ಸೆಕೆಗೇನು ಕಡಿಮೆ ಇರೋದಿಲ್ಲ, ಸೆಕೆ ಆಗ್ತಾನೆ ಇರ್ತದೆ. ಸೊ ಹೀಗಾಗಿ ಅಲ್ಲಿ ಕರಾವಳಿ, ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಈ 3 ಜಿಲ್ಲೆಗಳಲ್ಲಿ ಮಳೆ ಇದ್ದರೂ ಸಹ ಸೆಕೆ ಏನು ಕಡಿಮೆ ಆಗಲ್ಲ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಉಳಿದಿರುವಂತೆ ಉತ್ತರ ಕರ್ನಾಟಕ ಭಾಗದ ಏನು ಜಿಲ್ಲೆಗಳ, ನನಗೇನು ಹೆಸರು ಹೇಳಿದೆ, ಎಷ್ಟು ಜಿಲ್ಲೆಗಳಲ್ಲಿ ಮಳೆ ಇರೋದರಿಂದ ಸೆಕೆ ಒಂದು ಸ್ವಲ್ಪ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಮುಂದಿನ 2-3 ದಿನಗಳಲ್ಲಿ ಇದೇ ರೀತಿಯಾಗಿರುವಂಥ ವಾತಾವರಣ ಇರುತ್ತೆ. ಬೆಳಗಾವಿ ಮತ್ತು ರಾಯಚೂರು, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಈ ಭಾಗದಲ್ಲೆಲ್ಲ ಮಳೆ ಆಗ್ತಾ ಇದೆ. ಕಳೆದ 2-3 ದಿನಗಳಿಂದ ಮಳೆ ಆಗಿದೆ ಕೆಲವು ಕಡೆಗಳಲ್ಲಿ. ಸೊ ಅದೇ ರೀತಿಯಾಗಿರುವಂಥ ಪ್ರಮಾಣದಲ್ಲಿ ಮಳೆ ಮುಂದಿನ 2-3 ದಿನಗಳ ಅವಧಿಯಲ್ಲೂ ಕೂಡ ಬೀಳುತ್ತೆ. ಸೊ ಹೀಗಾಗಿ ಅಲ್ಲಿರುವಂಥ ಜನರಿಗೆ ಒಂದು ಸ್ವಲ್ಪ ನಿರಾಳವಾಗಿ ಓಡಾಡೋದಕ್ಕೆ ಒಂದು ಅವಕಾಶವು ಕೂಡ ವಾತಾವರಣದಲ್ಲೂ ಕೂಡ ಒಂದು ಸ್ವಲ್ಪ ಬದಲಾವಣೆ ಆಗಬಹುದು. ಆದರೆ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ, ಅಂದರೆ ನಮಗೆ ಈ ದಾವಣಗೆರೆ ಈ ಕಡೆಯಿಂದ ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಮೈಸೂರು, ಚಾಮರಾಜನಗರ, ಕೋಲಾರ, ಕೊಡಗು, ಸೊ ಈ ಭಾಗದಲ್ಲೆಲ್ಲ ಒಂದು ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಇದೆ, ಮಳೆ ಆಗ್ತಾನೆ ಇಲ್ಲ, ಆದರೆ ಸೆಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದರಿಂದಾಗಿ ಒಂದು ಸ್ವಲ್ಪ ಸೆಕೆ ಜಾಸ್ತಿ ಆಗ್ಬೋದು. ಬೆಂಗಳೂರಿನಲ್ಲೂ ಕೂಡ ಸೆಕೆ ಒಂದು ಸ್ವಲ್ಪ ಜಾಸ್ತಿ ರೀತಿಯಲ್ಲಿ ಅನುಭವ ಆಗಬಹುದು. ಎಲ್ ನಿನೋ ಎಫೆಕ್ಟ್ ಕೂಡ ಬೆಂಗಳೂರಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೀಳುವಂಥ ಸಾಧ್ಯತೆ ಇದೆ. ಹೀಗಾಗಿ ವಾರ್ಷಿಕವಾಗಿ ವಾಡಿಕೆ ಮಳೆ ಏನಿತ್ತು ಅದರ ಪ್ರಮಾಣ ಕನಿಷ್ಠ ಒಂದು 10-15-20% ಮಳೆ ಕಡಿಮೆ ಆಗುತ್ತೆ. ಮತ್ತು ಮುಂಗಾರು ಮಳೆ ಕಡಿಮೆ ಆಗೋದ್ರ ಜೊತೆಗೆ ಮುಂಗಾರು ಎಂಟ್ರಿ ಆಗೋದು ಕೂಡ ಲೇಟಾಗಿ ಈ ಬಾರಿ ಎಂಟ್ರಿ ಆಗುವಂಥ ಒಂದು ಸಾಧ್ಯತೆಯನ್ನು ತಜ್ಞರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೇರಳದಲ್ಲಿ ಜೂನ್ 1 ಅಥವಾ 2ನೇ ತಾರೀಕು ಮುಂಗಾರು ಎಂಟ್ರಿ ಆದರೆ, ಪ್ರವೇಶ ಪಡೆದರೆ, ಅದು 2-3 ದಿನಗಳ ಬಳಿಕ, ಅಂದರೆ ಜೂನ್ 5 ಅಥವಾ 6ರ ಬಳಿಕ ಸಾಮಾನ್ಯವಾಗಿ ಬೆಂಗಳೂರಿಗೆ ಅಥವಾ ದಕ್ಷಿಣ ಒಳನಾಡು, ಕರ್ನಾಟಕದ ದಕ್ಷಿಣ ಒಳನಾಡು ಪ್ರದೇಶಗಳಿಗೆ ಪ್ರವೇಶ ಮಾಡುವಂಥದ್ದು ಒಂದು ವಾಡಿಕೆ. ಸೊ ಆದರೆ ಈ ಬಾರಿ ಕೇರಳದಲ್ಲೇ
ಲೇಟಾಗಿ ಮುಂಗಾರು ಎಂಟ್ರಿ ಆಗುವಂಥ ಸಾಧ್ಯತೆ ಇರುವಂಥದ್ದು. ಅಲ್ಲೇ ಒಂದು ವಾರ ಕಳೆದ ಮೇಲೆ ಅಥವಾ ಒಂದು 10 ದಿನ ಕಳೆದ ಮೇಲೆ ಮಳೆಗಾಲ ಮುಂಗಾರು ಮಳೆ ಶುರುವಾಗುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ನಮಗೆ ಜೂನ್ ಅರ್ಧ ಒಂದು 10 ರಿಂದ 15 ದಿನಗಳ ಕಾಲವರೆಗೂ ಕೂಡ ಡಿಲೇ ಆಗುತ್ತೆ ಮುಂಗಾರು ಎಂಟ್ರಿ ಆಗೋದು ಅಂತ. ಸೊ ಹಾಗಾಗಿ ಆ ಕಾರಣದಿಂದಾಗಿ ಈ ಬಾರಿಯ ಬೇಸಿಗೆ ಕಾಲ ಒಂದು ಸ್ವಲ್ಪ ಎನ್ಲಾರ್ಜ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಇದರಿಂದಾಗಿ ಬೆಂಗಳೂರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಸೆಕೆ ಅನುಭವ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಾನು ಬಂದೆ ಒಂದು 13-14 ವರ್ಷ ಆಗ್ತಾ ಬಂತು. ಈ 14 ವರ್ಷದ ಅವಧಿಯಲ್ಲಿ ಇಷ್ಟೊಂದು ಸೆಕೆ ನನಗೂ ಕೂಡ ಅನುಭವ ಆಗಿರಲಿಲ್ಲ. ಬೇಸಿಗೆ ಕಾಲದಲ್ಲೇ ಸ್ವೆಟರ್ ಹಾಕ್ಕೊಂಡು ಅಂದರೆ ಒಂದು ಗಟ್ಟಿ ರೀತಿಯಲ್ಲಿ ಸ್ವೆಟರ್ ರೀತಿಯಲ್ಲಿರುವಂಥ ಬಟ್ಟೆಗಳನ್ನು ನಾವೆಲ್ಲವೂ ಕೂಡ ಹಾಕ್ಕೊಂಡು ಓಡಾಡಿದ್ವಿ. ಆದರೆ ಈಗ ಇತ್ತೀಚಿನ ಕಳೆದ 2-3 ಗ್ಲೋಬಲ್ ವಾರ್ಮಿಂಗ್ ಕಾರಣಕ್ಕಾಗಿ 2-3 ವರ್ಷಗಳಿಂದ ಸೆಕೆಯಲ್ಲಿ ಒಂದು ಸ್ವೆಟರ್ ಹಾಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಆ ಥರದ್ದೊಂದು ವಾತಾವರಣ ಇಲ್ಲ ಬೆಂಗಳೂರಿನಲ್ಲಿ. ಬೆಂಗಳೂರು ವಾತಾವರಣಕ್ಕೇ ಭಾಳ ಸಿಕ್ಕಾಪಟ್ಟೆ ಇಡೀ ದೇಶದಲ್ಲಿ ಹೆಚ್ಚುಗಾರಿಕೆ ಬೆಂಗಳೂರಿನದ್ದು. ಯಾವಾಗಲೇ ಬಂದರೂ ಕೂಡ ತಣ್ಣದ ವಾತಾವರಣ ಇರುತ್ತೆ, ಬೇಸಿಗೆಗಾಲದಲ್ಲಿ ಬಂದರೂ ಕೂಡ ತಣ್ಣಗಿರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇರುತ್ತೆ. ಈ ಕಳೆದ 2-3 ವರ್ಷಗಳಿಂದ ಅದಿಲ್ಲ, ಹ್ಯುಮಿಡಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದಾಗಿ ಸಮಸ್ಯೆ ಬೆಂಗಳೂರಿನಲ್ಲಿರುವಂಥ ಜನರಿಗೆ ಹಾಗೆ ಆಗ್ತಾ ಇದೆ. ಸೊ ಹೀಗಾಗಿ 2-3 ದಿನಗಳ ಕಾಲ ರೈನ್ ಅಲರ್ಟ್ ಇದೆ. ಆದರೆ ದಕ್ಷಿಣ ಒಳನಾಡು ಜಿಲ್ಲೆಗಳು ಹೊರತುಪಡಿಸಿ ಉಳಿದಿರುವಂಥ ಕಡೆ ಮಳೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇರುವಂಥ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.